ನಿಮ್ಮ ಮನೆಯಲ್ಲೂ ಇನ್ನೂ ನಿನ್ನೆ ಸಾಂಬಾರು ಹಾಗೆ ಫ್ರಿಜ್ಜಲ್ಲಿ ಸೈಲೆಂಟಾಗಿ ಕೂತಿತ್ತಂದರೆ ಈ ಥರದ್ದು ಒಮ್ಮೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಎಸ್, ತುಂಬ ಟೇಸ್ಟಿಯಾಗಿರುವಂಥ ತಾಲಿಪಟ್ಟು ಮಾಡೋದು ತೋರಿಸ್ಕೊಡತ್ತೀನಿ ರೀ ನಿಮ್ಗೆಲ್ಲರಿಗೂ. ಇದೇನಿದೆ ಅಲ್ಲ, ನಿನ್ನೆದು ಉಳ್ದಿದ್ದು ಸಾಂಬಾರು ಐತೆ ನೋಡ್ರಿ. ಅದ್ರೊಳಗೆ ನಾ ಏನು ಮಾಡೀನಂದ್ರೆ ಇದರೊಳಗೆಲ್ಲ ಮಸ್ತ್ ಇಂಗ್ರೀಡಿಯೆಂಟ್ಸ್ ಹಾಕಿ ಇದರಲ್ಲೇ ತಾಲಿಪಟ್ಟು ಮಾಡೋಣ ನೋಡ್ರಿ. ಎಷ್ಟು ಚೆನ್ನಾಗಿ ಆಗ್ತೈತಿ ಅಂತಂದ್ರೆ ಲೆಫ್ಟ್ ಓವರ್ ಸಾಂಬಾರದ್ರಲ್ಲೇ ನಾವು ಇದರೊಳಗೆಲ್ಲ ಹಿಟ್ಟು ಕೂಡ್ಸ್ಕೊಳಕತ್ತೀನಿ ನೋಡ್ರಿ. ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಸ್ವಲ್ಪ ಜೋಳದ ಹಿಟ್ಟು, ಆಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಇಲ್ಲಿ ಮೇಲೆ ಸ್ಕ್ರೀನ್ ಮೇಲೆ ಬರ್ತಿರ್ತೈತಿ. ಅವು ಎಲ್ಲ ಹಾಕ್ರಿ, ಭಾರಿ ಮಸ್ತ್ ಆಗ್ತೈತಿ. ಆಮೇಲೆ ಇವು ಮೂರು ಎಲ್ಲ ಏನಿದೆಲ್ಲ ಹಿಟ್ಟು ಸ್ವಲ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಂಗೆ ಬರಲಿ, ಭಾಳ ತಿಳಿನೂ ಬೇಡ, ಭಾಳ ಅಳಸಳಸೂ ಬೇಡ. ಆಮೇಲೆ ಅರಿಶಿಣದ ಪುಡಿ, ಅಚ್ಕಾರದ ಪುಡಿ ಇವೆಲ್ಲ ಕೂಡ ಹಾಕೊಳಕತ್ತೀನಿ ನೋಡ್ರಿ. ಇನ್ನೂ ಸ್ವಲ್ಪ ಸ್ಪೈಸಿ ಬೇಕಾಗಿತ್ತಂದ್ರೆ ಗ್ರೀನ್ ಚಿಲ್ಲಿನೂ ಕಟ್ ಮಾಡ್ಕೊಂಡು ಹಾಕೋರಿ, ಅಂದ್ರೆ ಹಸಿ ಮೆಣಸಿಕಾಯಿ. ಆಮೇಲೆ ಇದು ಸ್ವಲ್ಪ ಕಾಸಕ್ಕೆ ಹಚ್ಚಿಟ್ಟು ಅದರೊಳಗೆ ಎಣ್ಣೆ ಹಾಕಿ ಈ ಥರ ಸ್ಲೋ ಹಂಗೆ ಸ್ಪ್ರೆಡ್ ಮಾಡ್ಕೊಳೋ ಹಿಟ್ಟನ್ನ. ಆಮೇಲೆ ಮೇಲೆ ಕವರ್ ಮಾಡಿ ಮುಚ್ಚಿಟ್ಟು ಆಮೇಲೆ ಬೇಯಿಸ್ಕೊಂಡು ಬಿಡೋಣ ನೋಡ್ರಿ. ಭಾಳ ಒಟ್ರಿ ಅಂತ ಅದನ್ನು ಹಿಟ್ಟನ್ನು ಇಡಬೇಡ್ರಿ, ಅದು ಬೇಯಕ್ಕೂ ಬಿಡೋತನ ಟೈಮ್ ತೊಗೊತೈತಿ ಮತ್ತು ಭಾಳ ಮೆತ್ತಗೆ ಆಗಿಬಿಡ್ತೈತಿ. ಇದು ಮೇಲೆ ಏನದಲ್ಲ ಸ್ವಲ್ಪ ಕ್ರಿಸ್ಪಿ ಬರ್ತೈತಿ, ಒಳಗೆ ಮತ್ತು ಸಾಫ್ಟ್ ಬರ್ತೈತಿ. ಭಾರಿ ಮಸ್ತನು ತಾಲಿಪಟ್ಟು ರೆಡಿ ಅದು ನೋಡ್ರಿ. ಲೆಫ್ಟ್ ಓವರ್ ಸಾಂಬಾರು ಇತ್ತಂದ್ರೆ ಮೊದಲು ಇದನ್ನು ಟ್ರೈ ಮಾಡಿ ನೋಡ್ರಿ. ಮತ್ತು ವೇಸ್ಟ್ ಮಾಡೋದು ಬೇಡ, ಟೇಸ್ಟ್ ಮಾಡೋಣ. ಆಮೇಲೆ ಇದೇ ಥರ ಕ್ರಿಯೇಟಿವ್ ಆಗಿರುವಂಥ, ರಾಕಿಂಗ್ ಆಗಿರುವಂಥ ವೀಡಿಯೋಗೆ ಇದನ್ನು ನೋಡ್ಕೋರಿ. ಮತ್ತು ನೀವು ಮನೆಯಲ್ಲಿ ಮಾಡಿರಿ. ಇದನ್ನು ಚಟ್ನಿ ಮತ್ತು ಮೊಸರು ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.